ನೋಡ್ಬೋದು ನಮ್ಮ ಅರುಣ್ ಸ್ವಾಮಿ ಹಾಗೆ ಅಭಿ ಸ್ವಾಮಿ. ಸೊ ಎಲ್ಲರೂ ರೆಡಿಯಾಗಿದೆ. ರಜತ್ ವೇಟಿಂಗು. ಇಲ್ಲಿ ಸಿದ್ಧಾರ್ಥ್ ಅವ್ರ ಡ್ಯಾಡಿನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನಮಗೆ ಪ್ರತಿಯೊಂದೂ. ಸೊ ಹಾಗಾಗಿ ಇವಾಗ ಜಸ್ಟ್ ನಾವು ಹೋಗಿ ಅಲ್ಲಿ ಅದು ಏನದು ಇಡುಮುಡಿ ಕಟ್ಕೊಂಡು ಅಲ್ಲಿಂದ ಹೊರಡೋದಷ್ಟೇ. ವಿ ಹ್ಯಾವ್ ಟು ಟೇಕ್ ವಾಟರ್ ಆಲ್ಸೋ ಅಲ್ಲ. ನಡೀರಿ ಇವಾಗ ಅಂತೀವಿ ಹೊಸಲ್ಗಡೆಗೆ. ಗಾಡಿ ಬಂದು ವೇಟ್ ಮಾಡ್ತದೆ. ನೋ ಸ್ಲಿಪ್ಪರ್ಸ್ ಅಲ್ಲ. ಅಮ್ಮಮ್ಮ ಇದಾವ ಕೊಂಡು ಏನು ಮಾಡ್ಬೋದು. How to do nothing, you just spray and put it. ಸೊ ಇಲ್ಲಿಂದ ಮಾಲೆ ಹಾಕೊಂಡು ಹೊರಡ್ತಾ ಇದೀವಿ ನಾವು. ಹಾಗಾಗಿ ಅನ್ಸುತ್ತೆ ದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಮಾಲೆ ಹಾಕೊಂಡು ಹೊರಡೋದಂತೆ. ഈ പിന്നെ ഇതിനെടുത്തോ ചാർജർ പവർ ബാങ്ക് എടുത്താൽ മതി. പിന്നെ വണ്ടിയുടെ സാധനങ്ങളെ അവർ കൊച്ചിനെ കൂടെ വിളിച്ചോ, ഞങ്ങൾ വന്നേക്കാം. എന്നെ കൗണ്ടറിൽ പറഞ്ഞാൽ മതി കേട്ടോ. അങ്ങനത്തെ വേണ്ട, അവിടെ പറഞ്ഞാൽ മതി. അവിടെ ചെന്ന് പറഞ്ഞാൽ ആപ്ഷൻ കിട്ടും. സ്വാമിയേ സ്വാമിയേ ಸ್ವಾಮಿ ಶರಣ. ಸೊ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರಜತ್ ವೇಟಿಂಗ್ ಅಷ್ಟೇ. ಸೊ ವಿಲ್ ಕೀಪ್ ಆಲ್ ಪೂಜಾ ಐಟಮ್ಸ್ ಹಿಯರ್. ಆಫ್ಟರ್ ಇಡುಮುಡಿ ವಿಲ್ ಕೀಪ್ ಇಟ್ ಹಿಯರ್. ಅಮ್ಮ ഇവിടെ വെച്ചാ പോരെ. ബെഡ്ഷീറ്റ് വിരിച്ചു. ഷീറ്റ് വിരിച്ചു. അമ്മ ഷീറ്റ് വിരിച്ചെന്നു. ಎಲ್ಲರೂ ಬಂದಾಯ್ತು. ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ. ಓಕೆ, ಸೊ ನಡೀರಿ ಇವಾಗ ಇಲ್ಲಿಂದ ಸೀದಾ ಹೊರಡಂತೆ. ಇಟ್ಸ್ ಹೌ ಮೆನಿ ಮಿನಿಟ್ಸ್ ಜರ್ನಿ? ಐ ಮೀನ್ ಅವರ್ಸ್ to Pamba or to the temple that we are going. Oh, temple is nearby. Okay, from there it is 4 hours. Yes. Okay. When we stop for dinner, we'll see. Okay, fine. So ಇವಾಗ ಇಲ್ಲಿಂದ ನಾವು ಟೆಂಪಲ್ ಹೋಗ್ತಾ ಇದೀವಿ. ಟೆಂಪಲ್ ಹೋಗಿ ಅಲ್ಲಿ ಇರುಮುಡಿ ಕಟ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗ್ತೀವಿ. ಸೊ ಇವಾಗ ಸಿದ್ಧಾರ್ಥ ಅವ್ರ ಮಮ್ಮಿ ಡ್ಯಾಡಿನೂ ಬರ್ತಾರೆ. ಅದೇನು ರಿಚುವಲ್ಸ್ ಏನು ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮರು ಏನಾದ್ರು ಕಟ್ ಮಾಡಿದ್ರೆ ಮಿಸ್ ಆಗಿರೋ ಕ್ಷಮಿಸ್ಬಿಡಿ. ಇದು ಮುಂಚೆ ಯಾವತ್ತೂ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮು ನಾನು ಮಾಲೆ ಹಾಕಿರೋದು. ಹಾಗಾಗಿ ಇವಾಗ ನಾವೇನಂದರೆ ಅಲ್ಲಿ ಹೋಗಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರಬೇಕಂತೆ. ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಅಲ್ಲಿಂದ ಹಾಕಿ ಅಲ್ಲಿಂದ ನಾವು ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಓಕೆ, ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಇಲ್ಲೇ. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಮುಡಿ ಕಟ್ಕೊತೀವಿ. ಸೊ ಇಲ್ಲಿ ಹೋಗಿ ಇಲ್ಲಿ ಕಟ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಫ್ರಮ್ ಹಿಯರ್.
ಓಕೆ, ಸೊ ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಸೀದಾ ಶಬರಿಮಲೆ ಹೋಗಿ ಶಬರಿಮಲೆಯಿಂದ ನಮ್ಮದು ಇಲ್ಲಿಂದ ಒಂದು 4 hours ಜರ್ನಿ. ಕೂತು ನೀನು ಸಣ್ಣ ಇದೆ ಕೂತು ಸೊಳ್ಳೆ ಆಗೋಲ್ಲ, ಕೂತ್ಕೋ, ಏನಾಗಲ್ಲ. ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದಿವೆ. ಪೋಯ್ಟ್ ಬರೋ, ಬಾಯ್. ಓಕೆ, ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲಾಕ್ ದ ಡೋರ್ಸ್. ಓಕೆ,
Let's go. ಹಾಂ ಲೆಟ್ಸ್ ಗೋ ಇನ್ನು ಹಿಂದೆ ಕೂತ್ಕೋ ಆರಾಮಾಗಿ ಕೈ ಹಾಕೋ ನನಗೆ ಹಿಂಗೆ ಕೈ ಹಾಕೋ ಅಷ್ಟೇ ಓಕೆ ಸೊ ಫೈನಲ್ ಆಗಿ ಇಲ್ಲಿಂದ ಹೊರಟಿದ್ದೀವಿ ನಡೀರಿ ಹೋಗೋಣ ನೋಡಿ ಇಲ್ಲಿದೆಯಲ್ಲ ಅಲ್ಲಿ ಮಸೀದಿ ಚರ್ಚು ಮತ್ತು ದೇವಸ್ಥಾನ ಎರಡು ಒಟ್ಟಿಗೆ ಇದೆ ನೋಡಿ ಇಲ್ಲಿ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವಿ ಫೈಂಡ್ ದಿಸ್ ಇನ್ ಕೇರಳ ಆರ್ ಆಲ್ ಓವರ್ ಇಂಡಿಯಾ Which one? ಚರ್ಚ್ ದಿಸ್ ಥಿಂಗ್ No, only here. ಓನ್ಲಿ ಹಿಯರ್ See that side. ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಅಲ್ಲಿ There. ಚರ್ಚು ಮಸೀದಿ ಅದ್ರ ಪಕ್ಕದಲ್ಲಿ ಮಸೀದಿ International Football Stadium. ಇದಾ ಇಂಟರ್ನ್ಯಾಷನಲ್ ಫುಟ್ಬಾಲ್ ಸ್ಟೇಡಿಯಮ್ See, this is a home ground of Trivandrum Complex. ಓಹೋ See, And then Kerala. Kerala, Kochi. ಕೇರಳ ಅಸೆಂಬ್ಲಿ ದಿಸ್ ಇಸ್ ಓಕೆ ಓಕೆ ನೈಸ್ Shashi Tharoor will be there. Vidhana Saudha. Kerala Vidhana ಕೇರಳ ವಿಧಾನಸೌಧ ಓಕೆ Kerala Vidhana Sabha. ಸ್ವಾಮಿ ಶರಣಂ ಗುಡ್ ಸೈನ್ ಸ್ವಾಮಿ Swami Sharnavayyappa. ಯಾರು? ಸ್ವಾಮಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ ಮಳೆ ಬರ್ತಾ ಇದೆ ಸ್ಟಾರ್ಟ್ ಆಗಿದೆ ಎಲ್ಲ ಹೋಗ್ತಾ ಇದ್ದೀವಿ ಗುಡ್ ಸೈನ್ ಇವಾಗ ಆನ್ ದಿ ವೇ ಇಲ್ಲೇ ಒಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ಬೈ ದ ಟೈಮ್ ನಾವು ಅಲ್ಲಿ ರೀಚ್ ಆಗೋಷ್ಟಲ್ಲಿ ಮೋಸ್ಟ್ ಪ್ರಾಬ್ಲಿ 11:30 ಆಗುತ್ತೆ ಆಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹಂಗೆ ಹೋಗೋದು. Puri masala on this side I think. ರಾತ್ರಿ ಪೂರಿನ ಗೀ ರೋಸ್ಟ್ ಮಸಾಲೆ ದೋಸೆ ವಿತ್ ಗೀ ರೋಸ್ಟ್ ಓನ್ಲಿ ರೈಟ್ ಮಸಾಲೆ ಗೀ ರೋಸ್ಟ್ ವಾಟ್ ಇಸ್ ಗೀ ರೋಸ್ಟ್ Heroes is just G. ಆನ್ ದೋಸೆ ಓಕೆ ಊಟ ಮಾಡ್ಕೊಂಡು ಹೊರಡೋಣ ಶಬರಿಮಲೆ ಹತ್ತಾ ಇದ್ದೀವಿ ಫುಲ್ ಒಂದು ಕಡೆ ಫುಲ್ ಫಾಗ್ ಇದೆ ಒಂದು ಕಡೆ ಫುಲ್ ಪ್ಲೇನ್ ಇದೆ ಅನದರ್ ಹೌ ಮೆನಿ ಕಿಲೋಮೀಟರ್ಸ್ ಬ್ರೋ 35. ಇದಕ್ಕೆ 35 ಕಿಲೋಮೀಟ್ರಲ್ಲಿ ನಾವು ಶಬರಿಮಲೆ ರೀಚ್ ಆಗ್ತೀವಿ ಆ್ಯಕ್ಚುಲಿ ಕ್ರೌಡ್ ಎಲ್ಲ ಕಡಿಮೆ ಆಗಿದೆ ಅನಿಸುತ್ತೆ ಕನ್ನಡದಲ್ಲಿ ಹಾಕಿದ್ದಾರೆ ಇವರು ಬೋರ್ಡ್ ಇಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಎಲ್ಲದರಲ್ಲೂ ಹಾಕಿದ್ದಾರೆ ಇಲ್ಲಿ ಕೆಲವು ಕಡೆ ಬೋರ್ಡ್ಸ್ ಎಲ್ಲ ಶಬರಿಮಲೆ ಅಂತ ಹೇಳ್ಬಿಟ್ಟು Coming back. No, even 11 o'clock. Sorry, ಹೇಗಿದೆ ಇದು ಪಂಪ ಬಸ್ ಸ್ಟ್ಯಾಂಡಾ ಪಂಪ ಬಸ್ ಸ್ಟ್ಯಾಂಡ್ ಫ್ರಮ್ ಹಿಯರ್ ದೇ ಹ್ಯಾವ್ ಟು ಗೋ ಇನ್ ಬಸ್ No. ಫ್ರಮ್ ಡೌನ್ ಇಟ್ ದೇ ಡ್ರಾಪ್ ಹಿಯರ್ ಫ್ರಮ್ ಹಿಯರ್ ದೇ ಹ್ಯಾವ್ ಟು ವಾಕ್ ನೋಡಿ ಇದು ಪಂಪ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಅಂದರೆ ಅಲ್ಲಿವರೆಗೂ ಬಸ್ ಇರುತ್ತೆ ಇಲ್ಲಿಂದ ವಾಕ್ ಮಾಡಬೇಕು ನಾವು ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇನ್ ಪಂಪ ಪೊಲೀಸ್ ಸ್ಟೇಷನ್ ಇದೆಯಲ್ಲ Swami Shana sir. ಅಲ್ಲಿ ಹೋಗ್ತಾ ಇದ್ದೀವಿ Coming back. ದೇ ಫಿನಿಶ್ಡ್ ಅಂಡ್ ದೇ ಕಮಿಂಗ್ ಬ್ಯಾಕ್ ನೋಡಿ ಗೊತ್ತಿಲ್ಲ ಜನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ Share. ಹೌ ಮೆನಿ ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಬ್ರೋ 5 to 7. Share. 5 to 7. ದಿಸ್ ವೆರಿ Share. It will take us to Pamba River. ದಿಸ್ ಡೌನ್ ಓಕೆ So after these buildings and all, you will see the Pamba River. ಓಕೆ After crossing that only, we will start the climbing. Okay, these guys are was coming back. They're finished and they're coming back. പെട്ടെന്നില്ലേ അവിടുത്തെ യൂട്ട് എടുക്കുമ്പം അവരങ്ങ് പറഞ്ഞാൽ മതി നമ്മ പറയാം So this is Pampa police station. ഹിൽ ടോപ്പിലേ ഉള്ളൂ ഹിൽ ടോപ്പ് This തന്നെ എവിടെയാ Pampa police control room. Okay. ಅದು ಫುಲ್ലാണ് ഇവിടെ ಎಲ್ಲ So ನಾವು ಆಲ್ರೆಡಿ ಬಂದಿದ್ದೀವಿ ನೋಡ್ಬೋದು ಇಲ್ಲಿವರೆಗೂ ನಮ್ಗೇನೋ ಕ್ರೌಡ್ ಇರಲಿಲ್ಲ ಐ ಥಿಂಕ್ ಕ್ರೌಡ್ ಇಸ್ ರೆಡ್ಯೂಸ್ಡ್ ಅಲ್ಲ It is Think so. reduced from last 3 days. but Last it's year. there Yeah. it's rush is there this is not how it looks like if there is no rush but rush is there ಓಕೆ ಸೊ ಎಲ್ಲ ಜನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಕೆಲವರೆಲ್ಲ യൂട്ടേൺ എവിടെ ഇതല്ല യൂട്ടേൺ അവിടെ പറഞ്ഞാൽ മതി ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಮೇಲ್ಗಡೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಪಾರ್ಕಿಂಗ್ ದೇವ್ ಡನ್ ಫ್ಯೂ ಪೀಪಲ್ ಇನ್ಸೈಡ್ ದ ಪೆಟ್ರೋಲ್ ಬಂಕ್ ಫೈನಲ್ ಆಗಿ ನಾವು ಪಂಪ ಹತ್ರ ರೀಚ್ ಆಗಿದ್ದೀವಿ ಸೊ ಇವಾಗ ಇಲ್ಲಿಂದ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಬೇಕು ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಇಲ್ಲೇ ಪಂಪ ಹೊಳೆ ಇತ್ತು ಇಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಆಮೇಲೆ ನಾವು ಇಲ್ಲಿಂದ ಹೊರಡಬೇಕು ಇಲ್ಲೇ ಪಂಪ ನೋಡ್ಬೋದು ಜನ ಆ ಕಡೆಯಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ನೀರಲ್ಲಿ ಬಂದು ಸ್ನಾನ ಮಾಡಿ ಮುಳುಗೆದ್ದು ಆಮೇಲೆ ಇಲ್ಲಿಂದ ಹೊರಡಬೇಕು ಹೋಗೋಣ ಈಗೆಲ್ಲ ಹೋಗ್ತಾ ಇದ್ದೀವಿ ನಡೀರಿ ಹಲೋ ಸೊ ಇಲ್ಲಿಂದ ಹಿಂಗೆ ಹೊರಡಬೇಕು ಎಲ್ಲ ಹೊರಡ್ತಾ ಇದ್ದೀವಿ ಈ ಕಡೆಯಿಂದ ಇಳಿದು ಮುಂದ್ಗಡೆ ಹೋಗಬೇಕು ಅವತ್ತಿನಷ್ಟೇನು ರಶ್ ಇಲ್ಲ ಅನಿಸುತ್ತೆ ಬಟ್ ಪರವಾಗಿಲ್ಲ ನೋಡೋಣ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ರಶ್ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೆವಿ ರಶ್ ಶರಣಮಯ್ಯಪ್ಪ
ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಪಿಕ್ ಪಾಕೆಟರ್ಸ್ ಎಲ್ಲ ಇದ್ದಾರೆ ಅಂತ ಎಚ್ಚರಿಕೆಗೆ ಹಾಕಿದ್ದಾರೆ ಫೋಟೋಸ್ ಅವೆಲ್ಲ ಹೋಗ್ತಿದ್ದೀವಿ. ಇದು ಪಂಪಾ ನದಿ ಬ್ರಿಡ್ಜ್ ದಾಟಿ ಅಲ್ಲಿ ಹೋಗಿ ಚಲೋ ನೋಡಿ. ಯು ಹ್ಯಾವ್ ಟು ಟೇಕ್ ಬಾತ್ ಹಿಯರ್ ಅಲ್ಲ? You have to take. ಮೀ ಓಕೆ. We will just. People who are coming for the first time, they have to Yeah. No. Everybody should take it, but most of the first people should mandatorily take dip. Okay. So yeah. Yeah. It's like the significance is that you are draining away all your papas, all your burdens Okay. In the Pamba river, and you go as a fresh human being to Shalamar. ಸೊ ಎಲ್ಲರೂ ಇಲ್ಲಿ ಸ್ನಾನ ಮಾಡಬೇಕಂತೆ. ಬಟ್ ಯಾರು ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಅವ್ರು ಕಂಪಲ್ಸರಿ ಪಂಪ ಹೊಳೆಯಲ್ಲಿ ಸ್ನಾನ ಮಾಡಬೇಕಂತೆ. ಏನಕ್ಕೆ ಅಂದರೆ ನಮ್ಮ ಪಾಪ ಅದೆಲ್ಲ ಇಲ್ಲಿಂದನೇ ಬಿಟ್ಟು ಚಿಂತೆ ಅವು ಇವೆಲ್ಲ ಬಿಟ್ಟು ಇಲ್ಲಿಂದ ಒಂದೊಳ್ಳೆ ಫ್ರೆಶ್ ಮನಸ್ಸಿಂದ ಹೋಗೋದು ಅಂತ. ನಾನು ಹೇಳಿದಾಗೆ ನಾನು ಮೊದಲನೇ ಸರಿ ಹೋಗ್ತಾ ಇರೋದು. ಏನೇ ತಪ್ಪು ಮಾತಾಡೋದು ಕ್ಷಮಿಸಿ ಸ್ವಾಮಿಗಳೇ. ನಡೀತೀವಿ ಹೋಗೋಣಂತೆ. Don't dip for too much, huh? Simple dip only. Where is he going? Abhi, bodum. That's okay. What is he searching for? ले. ಸರ್ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಬರುವಾಗ ಏನಂದರೆ ನೀವು ಒಂದು 2 ಜೊತೆ ಎಕ್ಸ್ಟ್ರಾ ಒಂದೊಂದು 2 ಜೊತೆ ಅಂಡರ್ವೇರು, ಟೀ ಶರ್ಟು, ಪ್ಯಾಂಟಲ್ಲಿ ಇಟ್ಕೊಂಡ್ಬಂದರೆ ಒಳ್ಳೆಯದು. ಸೊ ನಾನು ಶರ್ಟು ಮತ್ತು ಅದು ಬಿಚ್ಚಿ ಹೋಗಿ ಡಿಪ್ ತೊಗೊಂಡು ಬಂದು ಅಂದರೆ ಮುಳುಗೆದ್ದು ಬಂದು ಮತ್ತು ಹೊಸ ಅಂಡರ್ವೇರ್ ಹಾಕ್ಕೊಂಡು ಬಂದು ನೋಡಿ. ಇವಾಗ ನಾವು ವಿ ವಿಲ್ ಸ್ಟಾರ್ಟ್ ದ ಆ್ಯಕ್ಚುಯಲ್ ಪಾದಯಾತ್ರೆ ಅಲ್ಲ? No, now there is one more checkpoint ಹಾಂ. where you have to show. ನಾವು ಹ್ಯಾವ್ ಟು ಗೋ ಇನ್ ಕಾರ್ ಅಗೇನ್? No. Where to start walk? walking. Then there is something called Pamba Ganavadi. That's where the taxi start. We have to pray. Then the police will check the virtual queue and the pass that you have. Only if you have virtual pass or pass that what do you say, spot booking, they'll allow you to start walking. Okay. So now that is pending. Yes. After that we will start going, ಅಲ್ಲ? Yes. ಓಕೆ ಫೈನ್. ಸೊ ನಡೀರಿ ಹೋಗೋಣ ಅಂತ ಇವಾಗ. ಚೆಕ್ ಪೋಸ್ಟ್ ಹೋಗ್ಬೇಕಲ್ಲ? ಹಾಂ. ಓಕೆ. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ರೋಡ್ ಇದೆ. ಸೊ ಇಲ್ಲಿ ನಮಗೆ ಈ ಕಡೆ ರೋಡಿಂದ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಈ ರೋಡಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಮೋಸ್ಟ್ಲಿ ಟ್ಯಾಕ್ಟರ್ಸ್ಗಳು ಅದೆಲ್ಲ ಈ ರೋಡಲ್ಲೇ ಹೋಗುತ್ತೆ. ನೋಡ್ಬೋದು ಇಲ್ಲೆಲ್ಲ ಬೇರೆ ಗಾಡಿಗಳು ಅದು ಬರೋಲ್ಲ. ಅಂದರೆ ನೋಡಿ ಈ ರೀತಿ ಟ್ಯಾಕ್ಟರ್ಗಳೇ ಬರ್ತವೆ ಅಷ್ಟೇ. ನೋಡ್ಬೋದು ಇಲ್ಲೆಲ್ಲ ಬರೀ ಈ ಥರ ಟ್ಯಾಕ್ಟ್ರುಗಳಷ್ಟೇ ಅಲೋ ಇರ್ತವೆ. ಈ ಥರ ಟ್ಯಾಕ್ಟ್ರುಗಳು ಮತ್ತು VVIPಗಳು ಹೋಗ್ತಾರಲ್ಲ ಗಾಡಿ ಗೀಡೀಲಿ, ಆ ರೂಟ್ ಇದು. ಸ್ಟೀಫ್ ಇರಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ, ಬಟ್ ನಡ್ಕೊಂಡು ಹೋಗ್ಬೋದು. ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇದು ನಾರ್ಮಲ್ ಎಲ್ಲರಿಗೂ ಬಿಡಲ್ಲ. ಬರಲಿ ಅಂತ ಇದು ಮಾಡ್ರೆ VVIP ಥರ ಮಾತ್ರ. ಯಾಕಂದರೆ ಇಲ್ಲಿ ಬರೀ ನೋಡ್ಬೋದು ಹಿಂಗೆ ಪಲ್ಲಕ್ಕಿಲ್ಲಿ ತೊಗೊಂಡು ಹೋಗ್ತಾರಲ್ಲ ಅಂಥವ್ರು ಮತ್ತು ಟ್ಯಾಕ್ಟ್ರುಗಳು ಆ ಥರದ್ದು ಮಾತ್ರ ಇಲ್ಲಿ ಹೋಗೋದು. ನೋಡಿ ಎಷ್ಟೊಂದು ನಾವು ಬಂದಾಗಿನ ಒಂದು 10 ಟ್ಯಾಕ್ಟ್ರ್ ಮೇಲೆ ಆಯ್ತು, 10 ಆಯ್ತು ಅನ್ಸುತ್ತೆ. ಹೋಗೋದು ಬರೋದು ಆಗ್ತಾನೆ ಇರುತ್ತೆ. ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಟ್ಯಾಕ್ಟ್ರೆ. ಇಟ್ಸ್ ನಾಟ್ ವಾಟ್ ಡೋಲಿಯಾ? ಹಾಂ ನೋಡಿ ಈ ಥರ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಹೌ ಮಚ್ ವಿಲ್ ಚಾರ್ಜ್? One way 4,500, 5,000 one way. One way. Tractor. ಟಾರ್ಗೆಟ್ ಇದ್ರೆ ಎಲ್ಲ ಈಗ ಸೇರಿ ಮಾಡಬೇಕು.
ಅಲ್ಲಲ್ಲಿ ಈ ಥರ ಬ್ರೇಕ್ ತೊಗೊಂಡು ನಡ್ಕೊಂಡು ಹೋಗ್ತಿದ್ದೀವಿ. ಟೋಟಲ್ 3 ಕಿಲೋಮೀಟ್ರ್ ಆದ್ರೂ ಫುಲ್ ಸ್ಟೀಫ್ ಇದೆ. ಇದು ಪರವಾಗಿಲ್ಲ ಅಂತ ಆ್ಯಕ್ಚುಲಿ. ಇನ್ನೊಂದು ರೋಡಲ್ಲಿ ಇನ್ನೂ ಡಿಫಿಕಲ್ಟ್ ಅಂತೆ. ಈ ರೋಡ್ ಪರವಾಗಿಲ್ಲ, ಇದು ಗಾಡಿಗಳು ಹೋಗಕ್ಕೆ ಮಾಡಿದ್ದಾರೆ. ಆಂಬುಲೆನ್ಸು, ಟ್ಯಾಕ್ಟ್ರು ಅದೆಲ್ಲ ಬರುತ್ತೆ ನೋಡಿ. ಇವಾಗ ಯಾವುದೋ ಇಲ್ಲಿ ಬರೀ ಗೂರ್ಕ ಇದೆ ಅನಿಸುತ್ತೆ, ಬರೀ 4x4 ಹೋಗೋದು ಆಗುತ್ತೆ ಅನಿಸುತ್ತೆ. ಬರೀ ಇಲ್ಲ ಅದು ಹೋಗ್ತಾಯಿದೆ, ಇವಾಗ ಬರ್ತಾಯಿದೆ. 4x4 ಮಾತ್ರ ಆಗೋದಿಲ್ಲ. ಗೂರ್ಕ Last year when we came at that time it was there. ಓಕೆ. ಸೊ ನಾವು 1 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನೂ 2 ಕಿಲೋಮೀಟ್ರ್ ಇದೆ ಹೋಗೋಕ್ಕೆ. But 2 kilometers, it is not climbing. 1 kilometer is proper walking. ಓಕೆ. So one more to do this adventure. ಓಕೆ, ಪ್ಲೀಸ್ ಹೋಗು. ಅಂದಿವೆ ಹಂಗೆ ಲೆಮನ್ ಸೋಡಾ ಕುಡಿತಾ ಇದ್ದೀವಿ ಎಲ್ಲರೂ. ಸ್ವಲ್ಪ ಎನರ್ಜಿ ಬೇಕಲ್ಲ, ಹಾಗಾಗಿ ಸೊ ಲೆಮನ್ ಸೋಡಾ ಕುಡ್ಕೊಂಡು ಮತ್ತು ಇಲ್ಲಿಂದ ಇನ್ನೊಂದು 1.6 1.8 ಕಿಲೋಮೀಟ್ರ್ ಇದೆ. ಇಲ್ಲಿ ಹೊರಡಬೇಕು. 1.4 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಂದ ಸ್ವಲ್ಪ ಸ್ಟ್ರೇಟ್ ಇದೆಯಂತೆ ಮೇಲ್ಗಡೆ, ಮನೆ ಹೋಗೋಣ ಅಂತೆ. ಸೊ ಇಲ್ಲಿವರೆಗೂ ಫುಲ್ ಎಲ್ಲ ಅಪ್ಪಿತ್ತು, ಸ್ಟೀಫ್ ಇತ್ತು, ಹತ್ಕೊಂಬಂದಿದ್ದೀವಿ. ಇನ್ನು ಮುಂದಕ್ಕೆ ಹಿಂಗೆ ಹೋಗಬೇಕು. ಅಪ್ಪ, ಲೈಫಲ್ಲಿ ಟ್ರಕ್ಕಿಂಗ್ ಎಲ್ಲ ಮಾಡಿದ್ದೆ, ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಚಿಕ್ಕ ಮಕ್ಕಳು ನೋಡಿ, ಎಷ್ಟೆಷ್ಟು ಚಿಕ್ಕ ಮಕ್ಕಳೆಲ್ಲ ಬರ್ತಾರತ್ತ. ಫುಲ್ಲ 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳೆಲ್ಲ. Super. made it. So now from here It's slope. it's normal flat, huh? That much you have to climb. Huh. Then it will be very slope, like normal walking. Okay. For 1 kilometer. ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇಲ್ಲಿಂದ ಎಲ್ಲ ಇನ್ನು 1 ಕಿಲೋಮೀಟ್ರ್ ಬರೀ ಸ್ಟ್ರೈಟ್ ವಾಕಿಂಗ್ ಇರುತ್ತಂತೆ. ಅಪ್ಪತ್ತದೆಲ್ಲ ಇಲ್ಲ. ಇಲ್ಲಿಂದ ಆಲ್ಮೋಸ್ಟ್ ಒಂದು 1.2 ಕಿಲೋಮೀಟರ್ಸು ಹಿಂಗೆ ನಡ್ಕೊಂಡು ಹೋಗುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟೇ. ಹಿಂಗೆ ನಡ್ಕೊಂಡು ಹೋದರೆ ಟೆಂಪಲ್ ರೀಚ್ ಆಗ್ತೀವಿ. ನೋಡ್ಬೋದು, ಇಲ್ಲಿ ಹೋಟೆಲ್ ಎಲ್ಲ ಇದೆ, ರೆಸ್ಟ್ ಮಾಡೋಕ್ಕೆ ಎಲ್ಲ ಆರಾಮಾಗಿ ರೆಸ್ಟ್ ಮಾಡಿ ಮುಂದಕ್ಕೆ ಬೇಕಾದ್ರೆ ಹೋಗ್ಬೋದು. ಹೋಟೆಲ್ ಅವೆಲ್ಲ ಇದ್ದಾವೆ. ನಮ್ಮ ಅರುಣ್ ಸ್ವಾಮಿ ಬರ್ತಾ ಇದ್ದಾರೆ. Hello. ನಾವು ಈ ರೋಡಲ್ಲಿ ಬಂದ್ವಿ. ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಬರ್ತಾರೆ. ಇನ್ನೊಂದು ಚಿಕ್ಕ ರೋಡ್ ಇತ್ತಲ್ಲ, ಡಿಫಿಕಲ್ಟು ಅಂದರೆ, ಬಟ್ ಹತ್ತಿರ ಇದೆ. ಇದು ಈಸಿ ಇದೆ, ಬಟ್ ತುಂಬ ಲೆಂತ್ ಇದೆ. ಇದು 3 ಕಿಲೋಮೀಟರ್ ಇದೆ, ಅದನ್ನು ಸ್ವಲ್ಪ ಕಡಿಮೆ ಇದೆ. ಸೊ ಅಲ್ಲಿಂದ ಬಂದು ಹೋಗ್ತಾಯಿದ್ದೀವಿ. ಓಕೆ, ನಡೀರಿ ಹೋಗೋಣ. ಎರಡು ಕಡೆ ನಾವು ಜಾಯ್ನ್ ಆಗಿ ಎಲ್ಲ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ. ಇನ್ನೊಂದು ಕಿಲೋಮೀಟರ್ ಹೋದ್ರೆ ನಾವು ರೀಚ್ ಆದ್ವಿ ಅಷ್ಟೇ. ಫೈನಲಿ ರೀಚ್ ಆಗಿದ್ದೀವಿ ಅನ್ಸುತ್ತೆ. ಇನ್ನೊಂದು 200 ಮೀಟ್ರ್ ಇದೆ. ನೀವು ಲೈಟ್ಸ್ ಎಲ್ಲ ಕಾಣ್ತಿದೆ ನೋಡಿ ಆ ಕಡೆ, ಸನ್ನಿಧಾನ. ಸೊ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀವಿ. ಇನ್ನೇನೊಂದು 200 ಮೀಟ್ರಲ್ಲಿ ಇವಾಗ ವಿ ಹ್ಯಾವ್ ಟು ಗೆಟ್ ಡೌನ್ ಅಲ್ಲ, ಇಟ್ಸ್ ಸ್ಟೀಫ್ ನಾವು ಲಿಟಲ್ ಬಿಟ್. ಇಲ್ಲಿಂದ ಡೌನ್ ಇಳಿದ್ರೆ ಅಲ್ಲಿ ಹೊಳೆ ಇದೆ ಅನಿಸುತ್ತೆ, ಹೊಳೆ ಸೌಂಡು ಕೇಳಿಸ್ತದೆ. ಭಾಳ ಬನ್ನಿ, ಆಲ್ಮೋಸ್ಟ್ ಬಂದಿದ್ದೀವಿ ನಾವು. ನೋಡ್ಬೋದು ಇಲ್ಲಿ ಹಾಕಿದ್ದಾರೆ 200 ಮೀಟರ್ಸ್ ಅಂತ ಹೇಳ್ಬಿಟ್ಟು. ಇನ್ನೊಂದು 200 ಮೀಟ್ರಲ್ಲಿ ನಾವು ಸ್ವಾಮಿ ದರ್ಶನ ಆಗುತ್ತೆ, ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಆಲ್ರೆಡಿ 2:30, 2:30, 3 ಗಂಟೆಗೆ ದೇವಸ್ಥಾನ ಓಪನಿಂಗು. ಇಲ್ಲಿ ಹೋಗಬೇಕು. 2:35 ಆಗಿದೆ, ಆಲ್ರೆಡಿ ರೀಚ್ ಆಗಿದ್ದೀವಿ. ಮೇಲ್ಗಡೆ ನೋಡ್ಬೋದು ಫುಲ್ ಎಲ್ಲ ಕ್ಯೂ ಇದೆ ಎಲ್ಲ ಮೇಲ್ಗಡೆ. ಸೊ ಇವಾಗ ಬನ್ನಿ ಹೋಗೋಣ. ಇದೆ ಇದು. ಓಕೆ, ಸೊ ಇದು ಆ್ಯಕ್ಚುಲಿ ನಾರ್ಮಲ್ ಕ್ಯೂ ಆ ಕಡೆ, ನಾವು ಈ ಕಡೆ ಸಪ್ರೇಟಾಗಿ ಹೋಗ್ತಾಯಿದ್ದೀವಿ. ಹೋಗೋಣ ನಡೀರಿ. ಫುಲ್ ಎಲ್ಲ ಸಿಕ್ಕಾಪಟ್ಟೆ ಕ್ಯೂ ಇದೆ. ನೋಡೋಣ ಬನ್ನಿ. ಈ ಕಡೆಯಿಂದ ಮತ್ತೆ ಮುಂದೆ ರೈಟ್ ಸೈಡ್ ದಾಟ್ಕೊಂಡು ಆ ಕಡೆಯಿಂದ ಮತ್ತೆ ಹೋಗ್ಬೇಕು. ಹೆಂಗಾಗುತ್ತೆ ನೋಡೋಣ. ಇಲ್ಲಿವರೆಗೂ ಬಂದಿದ್ದೀವಿ. ನೋಡ್ಬೋದಲ್ಲ ಅಲ್ಲಿ ಇದರಲ್ಲೆಲ್ಲ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂ ಏನಿಲ್ಲ. ಸೊ ನಾರ್ಮಲ್ ಆ್ಯಸ್ ಯೂಶುವಲ್ ಕ್ಯೂ ಏನಿದೆ ಆ ಕ್ಯೂ ಇದೆ ಅಷ್ಟೇ ಇಲ್ಲಿ. ಸೊ ನಮಗೆ ಪೊಲೀಸ್ ಚೆಕ್ ಪೋಸ್ಟ್ ಹೋಗಿ ಆ ಕಡೆಯಿಂದ ನಮಗೆ ಬೇರೆ ಎಂಟ್ರಿ ಇದೆ, ಹಾಗಾಗಿ ನಾವು ಆ ಸೈಡಿಂದ ಹೋಗ್ತಾ ಇದ್ದೀವಿ. ಸೊ ನಡೀರಿ ಹೋಗೋಣಂತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಜನ ಎಲ್ಲ ಎಷ್ಟೊಂದು ಜನ ಕ್ಯೂವಲ್ಲಿ ಇದ್ದಾರೆ ಮತ್ತು ಇಲ್ಲಿ ಮಲಗಿದ್ದಾರೆ.
ಇದೆಲ್ಲ ಬಂದ್ಬಿಟ್ಟು ಅದು ತುಪ್ಪದ ಅಭಿಷೇಕ ಮಾಡ್ತಾರಂತೆ 6 ಗಂಟೆಗೆ. ಸೊ ಹಂಗಾಗಿ ಆ ತುಪ್ಪದ ಅಭಿಷೇಕಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಎಲ್ಲ ಮಲ್ಕೊಂಡು ತುಪ್ಪದ ಅಭಿಷೇಕ ನೋಡಿಕೊಂಡು ಆಮೇಲೆ ಹೊರಡ್ತಾರೆ. ಅದಕ್ಕೋಸ್ಕರನೂ ಸುಮಾರು ಜನ ಇದ್ದಾರೆ ಇಲ್ಲಿ. ಆ ಕಡೆ ಈ ಕಡೆ ಎಲ್ಲ ಮಲ್ಕೊಂಡಿದ್ದಾರೆ. ಪೊಲೀಸ್ ಚೆಕ್ ಪೋಸ್ಟ್ ಇದೆ, ಈ ಕಡೆ ATMs ಎಲ್ಲ ಇದೆ. ಈಗ ನಾವು ಚೆಕ್ ಪೋಸ್ಟ್ ಕಡೆಯಿಂದ ಹೊರಡ್ತೀವಿ. ಒಳಗಡೆ ಹೋಗ್ಬೇಕು. ಚೆಕ್ ಪೋಸ್ಟ್ ಇಂದ ನಮ್ಮನ್ನು ಒಳಗಡೆ ಬಿಡ್ತಾರೆ. ATMs ಎಲ್ಲ ಇದೆ ಬರೋ. ಏನಾದ್ರು ಕ್ಯಾಶ್ ಬೇಕು ಅಂತೇಳಿ ATMಲ್ಲಿ ನೀವು ಕ್ಯಾಶ್ ಕೂಡ ವಿಡ್ರಾ ಮಾಡ್ಕೋಬೋದು. ಮೇನ್ ನೋಡಿ ಅಲ್ಲಿಗೆ ನಾವು ಹೋಗಬೇಕಾಗಿರೋದು. ಅಲ್ಲಿ ಕಾಣಿಸ್ತಿದೆ ನಡ್ಸ ಸ್ಟೆಪ್ಸ್ ಅಲ್ಲ. ಓಕೆ, ಸೊ ಬನ್ನಿ ನಾವು ಈ ಕಡೆಯಿಂದ ಹೋಗಿ ಅಲ್ಲಿಂದ ಬರೋಣ. ಹಾಗಾಗಿ ಈ ಕಡೆ ಮೇಲೆ ರೀಚ್ ಆಗಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಟೆಂಪಲ್ ಇರೋದು. ಲಾಸ್ಟ್ ತೆಂಗಿನಕಾಯಿ ಹೊಡೆಯೋದು ಎಲ್ಲ ಮುಗಿಸ್ಕೊಂಬಂದು ಇವಾಗ ಇಲ್ಲಿ ತೆಂಗಿನಕಾಯಿ ಹೋಗ್ಬೇಕಂದ್ರೆ ನಾನು ತೆಂಗಿನಕಾಯಿ ಹೊಡೆದೋಗಿರ್ತೀವಿ. ಇವಾಗ ಲಾಸ್ಟ್ ಆಗಿ ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆದು ದಟ್ಸ್ ಅಲ್ಲ. ನಾವು ಒನ್ಸ್ ವಿ ಬ್ರೇಕ್ ಇಯರ್ ಇಟ್ಸ್ ಡನ್. ಓಕೆ, ನೋಡಿ ನಾವು ಹೊಡೆಯೋಣ ಆಗಿದ್ದೀವಿ. This we have to touch all the staircase, ಅಲ್ಲ? Try to touch all staircase. Try to touch all staircase. ನಡೀರಿ, ಇವಾಗ ಫೋನ್ ಒಳಗಡೆ ಇಡ್ತಾ ಇದ್ದೀನಿ ನೋಡಿ. ಆಲ್ ದ ಸ್ಟೆಪ್ಸಾ? ಓಕೆ, ಎಲ್ಲ ಸ್ಟೆಪ್ಸ್ ಮುಟ್ಟಿದ್ವಿ. ಓಕೆ, ಸೊ ನಾವು we have to open. Now what to do? Now you have to open this and take the ghee coconut. And you have to break the ghee coconut and put the ghee there. Okay. Oh, that in the ghee tank we have to put it. Okay. So ಬನ್ನಿ ಇವಾಗ ಇದನ್ನೆಲ್ಲ ಇಳಿಸ್ಕೊಂಡು ತೆಂಗಿನಕಾಯಿ ಹೊಡೆದು ತುಪ್ಪನ ಮಾಡೋಣ. ಇದೇ ದೇವಸ್ಥಾನ. ಇಲ್ಲಿ ದರ್ಶನ ಆಯಿತು. ಅದು ರೆಕಾರ್ಡಿಂಗ್ ಅಲೋ ಇಲ್ಲ, ಹಾಗಾಗಿ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬನ್ನಿ. You both go. Give that. You take your ghee wala. ಹೋಗ್ಬಿಟ್ಟು ಅಲ್ಲಿ ಇದನ್ನ ತೆಂಗಿನಕಾಯಿ ಹೊಡೆದು ತುಪ್ಪ ಟ್ಯಾಂಕ್ ಹಾಕಿಟ್ಟು ಬಂದು ಇವಾಗ ಸಿದ್ಧಾರ್ಥ ಹೋಗ್ತಾ ಇದ್ದಾನೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೇಗೆ ತುಪ್ಪ ಹೊಡೆದು ಏನು ಹಾಕ್ತಾರೆ. ಹಾಂ, ಸ್ಟೋನ್ ನೋಡಿ. ಅಲ್ಲಿಗೆ ತುಪ್ಪನ ಹೊಡೆದು ಇಲ್ಲಿ ಹಾಕ್ತಾರೆ. ಇಲ್ಲಿಂದನೂ ಬೇಕಾದ್ರೆ ನಾವು ತುಪ್ಪ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಅಲ್ಲೂ ನಾವು ದುಡ್ಡು ಕೊಟ್ಟು ತೊಗೊಳ್ಬೋದು. ತುಪ್ಪ ಹೊಡೆದು ಆ ತುಪ್ಪನ ಇಲ್ಲಿ ಕೆಳಗಡೆಗೆ ಹಾಕ್ಬೇಕು. ಅಲ್ಲ, ಡನ್. ಹಾಗೆ ಈ ರೀತಿಯಾಗಿ ಹೊಡೆದು ಹೊಡೆದಾಯ್ತು. ತುಪ್ಪ ಹೊಡೆದು ಇದೆಲ್ಲ ಇಲ್ಲಿ ಹಾಕಬೇಕು. ಇದೆಲ್ಲನೂ ಕಂಪ್ಲೀಟು. ಮತ್ತೆ ಇನ್ನೇ ತಂದ್ಬಿಟ್ಟು ನಾವು ಮತ್ತೆ ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕ್ಬೇಕು. ಸೊ ಇವಾಗ ನಾವು ಮಾಲಿಕ ಪರ್ತಮ್ಮ ಅಂತ ಏನು ಕರೀತಾರೆ ಅಲ್ಲಿಗೆ ಹೋಗಿದ್ದೀವಿ. ಇದು ಮುಗಿಸ್ಕೊಂಡು ಅದು ಅಲ್ಲಿ ಅಯ್ಯಪ್ಪ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು. ಫೈನಲ್ ಆಗಿ ಇವಾಗ ನಮ್ದು ಏನು ಸ್ವಾಮಿ ದರ್ಶನ ಕೂಡ ಆಯಿತು. ಹಾಗೆ ಈ ಕಡೆ ಎಲ್ಲ ನೋಡಿಕೊಂಡು ಮುಗೀತು ಕಂಪ್ಲೀಟಾಗಿ. ನಮಗೆ ಏನಂದರೆ ಇನ್ಫ್ಲೂಯೆನ್ಸ್ ಪ್ರದೀಪ್ ಅವ್ರ ಡ್ಯಾಡಿ ಕಡೆಯಿಂದ ಇದ್ದಿದ್ದರಿಂದ ನಮಗೆ ಒಂದು ಸ್ವಲ್ಪ ಎಲ್ಲ ಜಲ್ದಿ ಮುಗೀತು. ಇಲ್ಲ ತುಂಬ ಲೇಟ್ ಆಗೋದು. 3 ಗಂಟೆಗೆ ಓಪನ್ ಆಯ್ತಲ್ಲ, 2:3 ಗಂಟೆಗೆ ನಾವೆಲ್ಲ ಬಂದ್ವಿ. ಎಲ್ಲ ಮುಗಿಸ್ಕೊಂಡು ವಿತಿನ್ ಹಾಫ್ ಆನ್ ಅವರ್ ನಮ್ಮದೆಲ್ಲ ದರ್ಶನ ಆಗಿರ್ಬೋದು, ಅದೇ ಏನೇನಿದೆ ಅದೇ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಸಡನ್ಲಿ ಹೋಗೋಣಂತೆ. ಕನ್ನಡ ಸಾಂಗ್ಗಳು ಅಂದರೆ ಇಲ್ಲಿ ನೀವು ಪ್ರಸಾದ ತೊಗೋಬೋದು. ಅಂದರೆ ಇಷ್ಟು ಅಷ್ಟೊಂದೇನಿಲ್ಲ ಕ್ವಾಂಟಿಟಿ, ನೀವು ಎಷ್ಟು ತೊಗೋಬೋದು ನೋಡ್ಬೋದು. ಕೆಲವರು ಒಂದೊಂದು ಬಾಕ್ಸೇ ತಗೋತಾರೆ. ಇಲ್ಲಿ ಪೇ ಮಾಡಿ ಟಿಕೆಟ್ ತೊಗೊಂಡು ತೊಗೊಂಡೋಗ್ಬೋದು. ಸರೌಂಡ್ ಓಕೆ. ಒಂದಕ್ಕೆ ಅದು 100 ರೂಪಾಯಿ. ಅವ್ನು ರಜತ್ ಅಲ್ಲಿ ತೊಗೊಂಡಿದ್ದಾನೆ. ಆ ಕಡೆ ಬಿಲ್ ಕೌಂಟ್ರಿದೆ, ಅಲ್ಲಿ ಬಿಲ್ ಮಾಡಿಸ್ಬಿಟ್ಟು ಆಮೇಲೆ ಈ ಕಡೆ ಕಲೆಕ್ಟ್ ಮಾಡ್ಕೋಬೇಕು. ನಾನು 3 ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಫುಲ್ ಬಾಕ್ಸ್ ಅದು ಎಷ್ಟು ಬೇಕಾದ್ರೂ ತೊಗೋಬೋದು. ಸೊ ಹೀಗೆ ಕೊಡ್ತಾರೆ. ತಗೊಂಡಾ ಸೇರಿ ಬಂದ್ಬಿಟ್ಟು ಈ ಕಡೆ ಬಂದು ಇಟ್ಕೊಂಬಿಡಲ್ಲ. ಸೊ ಇವಾಗ ಅಷ್ಟೇ, ಇದು ಮುಗೀತು. ಪ್ರಸಾದ ಕಲೆಕ್ಟ್ ಮಾಡ್ಕೊಂಡಾಯ್ತು. ನಾವು
ನಿಮಗೆ ಅಪ್ಪಂ ಸಿಗುತ್ತೆ ಮತ್ತು ಅರವಣ ಸಿಗುತ್ತೆ. ನಾನು ಅರವಣ ಮಾತ್ರ ತಗೊಂಡಿದ್ದೀನಿ. ಇಲ್ಲಿಗೆ ನಮ್ಮ ಈ ಒಂದು ಏನಿದೆ ಕೆಲಸ ಕಂಪ್ಲೀಟ್ ಆದಾಗ ಆಯಿತು, ಸೀದಾ ಹೊರಡೋದು ಅಷ್ಟೇ. ಈಗ ಹೋಗೋಣ. ವಾವರ್ ಸ್ವಾಮಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪಗ ಫ್ರೆಂಡ್. ಓಕೆ, ಅಯ್ಯಪ್ಪನ ಫ್ರೆಂಡ್ ಅಂತ ಹೇಳ್ತಾರೆ. A war against another person. To win a war. That is the spot which ಇದು ವಾವರ್ ಸ್ವಾಮಿ ಅಂತ ಹೇಳ್ತಾರೆ. ನಾವು ಆ ಕಡೆ ರೋಡಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಿಡ್ತಾ ಇಲ್ಲ. ಅಲ್ಲಿ ಫುಲ್ ರಶ್ ಆಗೋಗ್ಬಿಡಿ. ಇಲ್ಲಿ ಬೇಕಾದ್ರೆ ಬರ್ಬೇಕಾದ್ರೆ ಇಷ್ಟು ರಶ್ ಇರಲಿಲ್ಲ, ಬಟ್ ಇವಾಗ ಎಷ್ಟು ರಶ್ ಆಗ್ಬಿಟ್ಟಿದೆ ನೋಡಿ. ಫುಲ್ಲು ಸ್ಪೀಡ್. ನಾವು ಯಾವ ರೋಡಲ್ಲಿ ಬಂದ್ವಲ್ಲ ಅದೇ ರೋಡಲ್ಲಿ ಬಂದಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಏನು ಮಾಡೋದು ಗೊತ್ತಿಲ್ಲ, ನೋಡೋದು ಏನಾಗುತ್ತೆ. ಸೊ ನೋಡ್ಬೋದು, ನಾವು ಆ್ಯಕ್ಚುಲಿ ಹೆಂಗೆ ಹೋದ್ವಿ ಹಾಗೆ ವಾಪಸ್ ಬರ್ತಾಯಿದ್ದೀವಿ. ಬಟ್ ಇನ್ನೂ ಒಂದು ರೂಟ್ ಹೇಳಿದ್ನಲ್ಲ, ಆ ರೂಟ್ ನೋಡಿ ಅಲ್ಲಿ ಹೋಗ್ತಿದ್ದಾರೆ ಎಲ್ಲರೂ. ಆ್ಯಕ್ಚುಲಿ ಆ ರೂಟಲ್ಲಿ ಹೋಗೋದು, ಆ ರೂಟಲ್ಲೇ ಬರೋದಿತ್ತು. ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆಯಲ್ವಾ, ಹಾಗಾಗಿ ಆ ಕಡೆ ಹೋಗಿದ್ರು. ಬರೋರೆಲ್ಲ ಈ ಕಡೆ ಬಿಟ್ಟರು. ಆ್ಯಕ್ಚುಲಿ ಈ ರೂಟ್ ಹಿಂಗೆ ಹೋಗ್ತಾ ಇದ್ದಾರಲ್ಲ, ಈ ರೂಟ್ ಹಿಂಗೆ ಹೋಗ್ಬೇಕು. ನಾವು ಆ್ಯಕ್ಚುಲಿ ಹಿಂಗೆ ಇಳಿತಾ ಇದ್ದೀವಿ. ನಾವು ಹಿಂಗೆ ಹೋಗಿದ್ದು. ಇಲ್ಲಿ ಬಂದುಬಿಟ್ಟು ಬರೀ ಸ್ಪೆಷಲ್ ಪರ್ಮಿಷನ್ ಇರೋರಿಗೆ ಅಂಥವ್ರಿಗೆ ಮಾತ್ರ ಇದೊಂಥರ ಹಾಗೆ ಸ್ಪೆಷಲ್ ಇದು ಮಾತ್ರ. ನಾರ್ಮಲಾಗಿ ಎಲ್ಲರೂ ಆ ಕಡೆ ಹೋಗ್ಬೇಕು, ಈ ಕಡೆ ಯಾರನ್ನೂ ಬಿಡಲ್ಲ. ನೀವು ನೋಡ್ಬೋದು, ಇಲ್ಲೇ ಇರ್ತಾರೆ ಪೊಲೀಸರು, ಇಲ್ಲಿಂದ ನೀವು ಕಳಿಸ್ತಾರೆ. ಸೊ ನಾವು ಇವಾಗ ಹಿಂಗೆ ಹೋಗಿ ಆ ಕಡೆಯಿಂದ ಬರೋಣ ಅಂದ್ಕೊಂಡ್ವಿ. ಬಟ್ ಈ ಕಡೆನೇ ಇಳ್ಕೊಂಬಂದು ಆ ಕಡೆ ಎಲ್ಲರಿಗೂ ಹೋಗೋಕ್ಕೆ ಬಿಡ್ತಾಯಿದ್ದಾರೆ, ಈ ಕಡೆ ಎಲ್ಲ ಬರೋಕ್ಕೆ ಮಾಡ್ತಾಯಿದ್ದಾರೆ. ಇಲ್ಲಿ 3.4 ಕಿಲೋಮೀಟ್ರು. ಈ ಕಡೆಯಿಂದ ಹೋದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ 3.4 ತೋರಿಸ್ತಾರೆ. ಬೋತ್ ಶೋಯಿಂಗ್ 3.4 ಓನ್ಲಿ. ಬಟ್ ದಿಸ್ ಇಸ್ ಲಿಟಲ್ ಈಸಿ ಅಲ್ಲ. ಈ ರೋಡ್ ಸ್ವಲ್ಪ ಚೆನ್ನಾಗಿದೆ. ಈ ರೋಡ್ ಫುಲ್ಲು ಹಾಂ, ಇದು ಸ್ವಲ್ಪ ಹಿಂಗೆ ಕಲ್ಲು ಮುಳ್ಳು ಜಾಸ್ತಿ. ಇದು ಬಂದ್ಬಿಟ್ಟು ಫುಲ್ ಸಿಮೆಂಟ್ ರೋಡ್ ಆ ಥರ. ಬಟ್ ಎರಡು 3.4 ಇದೆ ಕಿಲೋಮೀಟರ್. ಇಲ್ಲಿ ಆ್ಯಕ್ಚುಲಿ ಟ್ಯಾಕ್ಟ್ರುಗಳು ಅವೆಲ್ಲ ಹೋಗ್ತವೆ, ಆಂಬುಲೆನ್ಸು ಟ್ಯಾಕ್ಟ್ರೆಲ್ಲ. ಅಲ್ಲಿ ಬರೀ ಕಾಲ್ದಾರೆ ಅಷ್ಟೇ ಹಾಕೋರೆ ನೀಟಾಗಿ. ಇದು ಬಂದ್ಬಿಟ್ಟು ಟ್ರೆಡಿಷ್ನಲ್ಲು, ಇದು ಬಂದ್ಬಿಟ್ಟು ನಾರ್ಮಲ್ ಹೊಸ ರೋಡ್. ಎಷ್ಟು 3.53 ಇದೆ ಇದು ಸ್ವಾಮಿ ಅಯ್ಯಪ್ಪ ರೋಡು. ಅದು ಟ್ರೆಡಿಷ್ನಲ್ ಬಂದ್ಬಿಟ್ಟು 3.1 ಹಾಗೆ. ನಮ್ಮ ಜರ್ನಿ ಹೊಳೆಯಿಂದ ಸ್ನಾನ ಮಾಡ್ಕೊಂಬಂದು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ವಾಪಸ್ ಇಲ್ಲೇ ಬಂದು ಮುಗಿಸ್ತಾ ಇದ್ದೀವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿತ್ತು. ಅದೊಂಥರ ಫೀಲ್ ಇದೆ. ನೀವು ಯಾರೂ ಬಂದಿಲ್ಲ ಅಂದರೆ ಒಂದು ಸರ್ತಿ ಬನ್ನಿ, ಪ್ರಿಪೇರ್ ಆಗಿ ಬನ್ನಿ ಮೈಂಡಿಂದ, ಆಮೇಲೆ ಇದರಿಂದ ಎಲ್ಲ. ಮತ್ತು ಸುಮಾರು ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಹಣ್ಣು ಮುದುಕಿರೆಲ್ಲ ಆಗ್ತಾಯಿದ್ರು. ಹಂಗಿರ್ಬೇಕಾದ್ರೆ ಒನ್ಸ್ ಬಂದು ಹೋಗೋದು ಒಳ್ಳೆಯದು. ಸೊ ಇಲ್ಲಿಗೆ ನಾವು ಎಂಡ್ ಮಾಡ್ತಾಯಿದ್ದೀವಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. What is this place bro called? It's called Pandalam. This is where Ayyappa was born. Okay. So Pandalam ಅಂತ ಹೇಳ್ಬಿಟ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ಹುಟ್ಟಿದಂತೆ. here you will have that Pandalam Palace also, where he was born and brought up. Okay. ಹುಟ್ಟಿ ಬೆಳೆದಿದ್ದು ಅವೆಲ್ಲ ಇಲ್ಲಿದೆಯಂತೆ. ಆಮೇಲೆ even he went to Gurukulam here only, right? Everything, his whole full childhood, yeah. Until he was a teenager. Before going to Shabarimala, he was full here only. These Ayyappas, they have come. It is a ritual to come to Pandalam, then visit a couple of more temples, and then go to Shabarimala. You can see Tiruvavarnam here. Tiruvavarnam is the ornaments that Ayyappa wear on auspicious day. Like so that is there in exhibition here. They have exhibition also here. It will be kept. This is, what is this? Wait, this is just a hospital. Not the This is one. Ayurveda. Behind this, there's a temple, there's a palace. Okay. That's all. So now they are washing here and then going there. Inside. Okay. This side. Inside. This is one Inside. entrance. Now So there is one small temple here. Whenever we cross this, we pray to this God. this tree, we'll say tree. Altara. Altara. This we'll pray and we'll. Okay. So ಇಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ಹೊರಡ್ತಾರೆ. This is the Altara. So
So whenever we cross here, if we are driving, we ಸ್ಟಾಪ್ ಆ್ಯಂಡ್ ಪ್ರೇ ಆ್ಯಂಡ್ ದೆನ್ honk or we just pray. And this is the main Pandalam. ಈಗ ಅರಣ್ಮನೆಗೆ ರೀಚ್ ಆಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಡ್ಲಿ ವಡೆ. ಟೈಮ್ ಇವಾಗ ಆಲ್ಮೋಸ್ಟ್ ಎಷ್ಟಾಯಿತು? 10 ಗಂಟೆ 6 ನಿಮಿಷ. ದರ್ಶನ ಎಲ್ಲ ಮುಗೀತು. ಒಳ್ಳೆ ಇಡ್ಲಿ ಬ್ರೇಕ್ಫಾಸ್ಟು ವಡೆ ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಹೊರಡೋದು. ನೋಡಿ ಇಲ್ಲಿ ಚಟ್ನಿ ಸಖತ್ತಾಗಿತ್ತಿದ್ದು, ಅಲ್ಲೂ ಸಿಕ್ತು ವೈಟ್ ಚಟ್ನಿ ಈ ಥರ. ಮತ್ತು ಆಲೂಗಡ್ಡೆ ಸಾಂಬಾರು ಮಾಡಿದ್ದಾರೆ, ಸೂಪರ್. ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಂದ ಬರೀ ಮಲ್ಕೊಂಡಿರೋದೇ ಆಯಿತು. ಸೊ ಇವಾಗ ಸ್ಪೆಷಲ್ ಬಾಳೆ ಎಲೆ ಊಟ ರೆಡಿ ಮಾಡಿದ್ದಾರೆ. ಇದು ಕೂಡ ಸಪ್ಪತ್ತಾಗಿದೆ ಸದ್ಯ. ಹಾಂ ಮದೇ ಓಕೆ. ಸೊ ನೆನ್ನೆ ಕೂಡ ಇದೇ ರೀತಿ ಸಕ್ಕತ್ತಾಗಿತ್ತು. ಇವಾಗ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಮನೇಲಿ ಮಾಡಿರೋ ಮ್ಯಾಂಗೋ ಚಟ್ನಿ. ಇದು ಒಂಥರ ಚಟ್ನಿ ಇದೆ. ಸೇಮ್ ನಿನ್ನೆ ಏನು ಹೋಟ್ಲಲ್ಲಿ ತಿಂದ್ವಲ್ಲ ಅದೇ ಎಕ್ಸ್ಪೀರಿಯೆನ್ಸ್. ನೀವು ಊಟ ಮಾಡೋಣಂತೆ. ನೆಕ್ಸ್ಟ್ ನಾವು ಹೋಟ್ಲಲ್ಲಿ ತಿಂದ್ವಿ ಸದ್ಯ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬ ಫೇಮಸ್ ಅಂತೆ. ಯು ಡೂ ಇಟ್ ಫಾರ್ ಆಲ್ ದ ಫೆಸ್ಟಿವಲ್ಸ್ ಆ್ಯಂಡ್ ಆಲ್? Yes. This is our special occasion. ಸ್ಪೆಷಲ್ ಓಕೆ. ಸೊ ನಿನ್ನೆ ಕೂಡ ನಾವು ಅಲ್ಲಿ ತಿಂದ್ವಲ್ಲ ಅದಕ್ಕಾಗಲೂ ಸದ್ಯ ಇದೇನು ಅದಕ್ಕೇನು ಕಡಿಮೆ ಇಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗೇ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಪಲ್ಯ 1-2-3 ಥರ ಪಲ್ಯ, 2 ಥರ ಚಟ್ನಿ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಸೇಮ್ ಅದಕ್ಕಿಂತ ಇನ್ನೂ ಗ್ರ್ಯಾಂಡ್ ಆಗಿದೆ ಫೀಲು ತಿನ್ನೋದಕ್ಕೆ.